ನಮಸ್ಕಾರ. ಶಿವರಾಮ ಕಾರಂತ ವೇದಿಕೆ ಬೆಂಗಳೂರು ಇವರು ನಡೆಸ್ತಾ ಇರುವ ಕಾರಂತರ ಕಾದಂಬರಿಗಳ ಪರಿಚಯ ಸರಣಿಯಲ್ಲಿ ನಾನಿವತ್ತು ಪರಿಚಯಿಸ್ತಾ ಇರುವ ಕಾದಂಬರಿ ಒಂಟಿದನಿ. ಈ ಕಾದಂಬರಿಯ ಮೊದಲ ಮುದ್ರಣ ಆಗಿರುವುದು 1966ರಲ್ಲಿ. ಕೃತಿ ರಚನೆಯಾಗಿ ಮುದ್ರಣ ಕಾಣುವ ನಡುವೆ 2 ವರ್ಷಗಳ ಅಂತರ ಇದೆ ಅಂತ ಲೇಖಕರು ತಮ್ಮ ಮಾತಿನಲ್ಲಿಯೇ ಪ್ರಸ್ತಾಪ ಮಾಡಿದ್ದಾರೆ. ಇದು ವ್ಯಕ್ತಿತ್ವಗಳು ಹಾಗೂ ಅವರುಗಳ ವಿಚಾರಗಳೇ ಪ್ರಧಾನವಾಗಿರುವ ಕಥನ ಆಗಿರುವುದರಿಂದ ಈ ಕೃತಿಯ ಕಥಾವಸ್ತುವನ್ನು ಇದು ಹೀಗೆಯೇ ಅಂತ ಬೊಗಸೆಯಲ್ಲಿ ತುಂಬಿಕೊಂಡು ಹೇಳುವುದು ಸ್ವಲ್ಪ ಕಷ್ಟ. ಇಲ್ಲಿ ಪತ್ರಿಕೋದ್ಯಮ ಇದೆ, ಸಾಹಿತ್ಯ, ನೃತ್ಯ, ಕಲೆ, ಅಧ್ಯಾತ್ಮ ಇದೆಲ್ಲ ಮಿಶ್ರವಾಗಿರುವ ಬೌದ್ಧಿಕ ಪ್ರಪಂಚದ ಪ್ರಬಲ ವೈಚಾರಿಕ ಜಿಜ್ಞಾಸೆ ಹಾಗೂ ಇಂಥ ವೃತ್ತಿ ಪ್ರವೃತ್ತಿಗಳಲ್ಲಿ ತೊಡಗಿರ್ತಾರಲ್ಲ ಅವರುಗಳ ಸಂಕೀರ್ಣ ಸ್ವಭಾವ, ಅವರ ಸಾಚಾತನ, ಅವರ ಮೇಲರಿಮೆ, ಅವರ ಕೀಳರಿಮೆ, ಹಾಗೆ ಅವರ ಚಿತ್ರ ವಿಚಿತ್ರವಾದ ವ್ಯಾಮೋಹ, ಅವರ ಸಣ್ಣತನ, ಹೀಗೆ ವ್ಯಕ್ತಿತ್ವವನ್ನು ಬಗೆಯುವ ಕಥನವಾಗಿ ಅದೇ ಸಮಯದಲ್ಲಿ ಭಿನ್ನ ವೈಚಾರಿಕತೆಗಳ ಚರ್ಚೆಯ ಒಂದು ಪ್ರಯೋಗಶಾಲೆಯಾಗಿ ಈ ಕೃತಿ ನಮಗೆ ಕಾಣಿಸ್ತದೆ. ಇಲ್ಲಿ ಇನ್ನೊಂದು ಕವಲಿನಲ್ಲಿ ಇದು ಕೌಟುಂಬಿಕ ಸಂಬಂಧದ ಅಂತಃಕರಣದ ಸೆಲೆಯಾಗಿಯೂ ನಮ್ಮ ಓದಿಗೆ ದಕ್ಕುತ್ತದೆ. ಕಥನದ ರಂಗಸ್ಥಳವಾಗಿ ಕಾರಂತರು ಮುಂಬೈಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣವನ್ನು ಕೂಡ ಅವರು ಅವರ ಮಾತಿನಲ್ಲಿಯೇ ಹೇಳಿದ್ದಾರೆ. ಈ ಕಾದಂಬರಿಯ ಕಥನಕ್ಕೆ ಅಂದರೆ 50 ವರ್ಷಗಳ ಹಿಂದೆ ಇದು ರಚನೆ ಆಗಿರುವುದು. ಆ ಸಮಯದಲ್ಲಂತೂ ಮುಂಬೈ, ಪುಣೆ ಅಂತ ನಗರಗಳೇ ಸಹಜ ವೇದಿಕೆ. ಇಲ್ಲಿ ಚರ್ಚಿಸಿದ ಕೆಲವು ವಿಚಾರಗಳಿದೆಯಲ್ಲ ಅದು ಮಾತ್ರ ಆ ಕಾಲದ್ದು ಹೌದು, ಈ ಕಾಲದ್ದು ಹೌದು, ಮುಂದೆ ಬರುವ ಕಾಲದ್ದು ಹೌದು. ಹಾಗಿದ್ರೆ ಬದಲಾಗಿದ್ದೇನು ಅಂತ ನಾವು ನೋಡುವುದಾದರೆ ಇವತ್ತು ಈ ಕಥನಕ್ಕೆ ಮಂಗಳೂರು, ಬೆಂಗಳೂರಿನಂತಹ ನೆಲ ಅಥವಾ ಸಣ್ಣ ಸಣ್ಣ ನಗರಗಳು ವೇದಿಕೆಯಾದರೆ ಅದು ಖಂಡಿತ ಅಸಹಜ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೌದ್ಧಿಕ ಪ್ರಪಂಚದಲ್ಲಿರುವವರ ವ್ಯಕ್ತಿತ್ವಗಳ ಕಥನ ಆಗಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಕಥನವನ್ನು ನಡೆಸುವ ಮುಖ್ಯ ಪಾತ್ರಗಳು ನಯನತಾರೆ ಎನ್ನುವ ವಿಖ್ಯಾತ ಯುವ ನರ್ತಕಿ, ನೈಟ್ಹುಡ್ ಪದವಿ ಪಡೆದ ನಗರದ ಪ್ರಭಾವಶಾಲಿ ಸಿರಿವಂತ ಸರ್ ಬೊಮ್ಮಾಂಜಿ, ಲೋನ್ ವಾಯ್ಸ್ ಹಾಗೂ ಸಿಟಿ ವಾಯ್ಸ್ ಅನ್ನುವ 2 ಪತ್ರಿಕೆಗಳು. ಸಿಟಿ ವಾಯ್ಸ್ ಪತ್ರಿಕೆಯ ಸಂಪಾದಕ ಅನಂತಕೃಷ್ಣ, ಲೋನ್ ವಾಯ್ಸ್ ಪತ್ರಿಕೆಯ ಸಂಪಾದಕ ಜಗನ್ನಾಥರಾವ್. ಹಾಗೆಯೇ ಇನ್ನೋರ್ವ ಪ್ರಖರ ವಿಮರ್ಶಕ, ಸಾಹಿತಿ, ಪ್ರಾಧ್ಯಾಪಕನೂ ಆಗಿರುವ ಪ್ರೊಫೆಸರ್ ಜಯಂತ. ಇನ್ನು ವಯಸ್ಸಾದ ಕಾಲಕ್ಕೆ ಅಧ್ಯಾತ್ಮ ಜೀವಿಯೂ ಪ್ರವಚನಕಾರನೂ ಆಗುವ ಮತ್ತೊಬ್ಬ ಪ್ರಭಾವಿ ಚಂದೂಲಾಲ್ ಶಾ. ವೈಚಾರಿಕತೆಯಿಂದ ಅದ್ಭುತವಾದದ್ದನ್ನು ಸಾಧಿಸುವ ಕನಸುಗಳನ್ನು ಹೊತ್ತಿರುವ ಯುವ ಜನಾಂಗದ ಪ್ರತಿನಿಧಿಯಂತೆ ಕಾಣುವ ದೀನಾನಾಥನೆಂಬ ಜಯಂತನ ವಿದ್ಯಾರ್ಥಿ, ಪಟ್ಟಶಿಷ್ಯ ಆತ. ಈ ಎಲ್ಲ ಪಾತ್ರಗಳು ಕೂಡ ಒಂದೊಂದು ವಿಚಾರಗಳನ್ನು ಪ್ರತಿನಿಧಿಸ್ತವೆ. ಹಾಗೆ ಇದಕ್ಕೆ ಪೂರಕವಾಗಿ ಇನ್ನು ಕೆಲವು ಪಾತ್ರಗಳು ಇದರಲ್ಲಿ ಬರ್ತವೆ. ಅದರಲ್ಲಿ ಜಯಂತನ ಪತ್ನಿ ಶಾಲಿನಿ, ಚಂದೂಲಾಲನ ಪತ್ನಿ ಕಾಂತಿಬೆನ್ ನಮಗೆ ಮೇಲ್ನೋಟಕ್ಕೆ ಸಾಧಾರಣವಾಗಿ ಕಂಡರೂ ಕೂಡ ಅವರು ಅಷ್ಟೇ ಪ್ರಮುಖರಾಗಿದ್ದಾರೆ. ಲೋನ್ ವಾಯ್ಸ್ ಪತ್ರಿಕೆಯ ಜಗನ್ನಾಥರಾವ್ ಒಬ್ಬನೇ ಇದರಲ್ಲಿ ಕೊನೆವರೆಗೂ ಸ್ಪಷ್ಟ ಗ್ರಹಿಕೆ ಇರುವ, ಗ್ರಹಿಕೆಗೆ ಬದ್ಧನಾಗಿ ಬದುಕುವ ಮತ್ತು ಬರೆಯುವ ಒಬ್ಬಂಟಿ. ಇಲ್ಲಿ ಜಗನ್ನಾಥರಾವ್ ವ್ಯಕ್ತಿತ್ವ ಹೀಗೆ ರೂಪುಗೊಳ್ಳಲಿಕ್ಕೆ ಕಾರಣ ಆಗಿರುವ ಒಂದು ಹಿನ್ನೆಲೆ ಇದೆ. ಆತ ಅತ್ಯಂತ ಬಡತನದ ಹಿನ್ನೆಲೆಯಿಂದ ಬಂದವನು. ಬಡತನದಿಂದ ಬಂದ ಕೂಡಲೇ ಎಲ್ಲರೂ ಹೀಗಿರ್ತಾರೆ ಅಂತಲ್ಲ, ಅವನಿಗೆ ಸಿಕ್ಕಿದ ಸಾಂಗತ್ಯ ಇದೆಯಲ್ಲ. ಆತ ಜಗನ್ನಾಥರಾವ್ ಇದ್ದಾನಲ್ಲ, ಆತ ತನ್ನ ವಿದ್ಯಾಭ್ಯಾಸವನ್ನು ಮಾಡುವ ಸಮಯದಲ್ಲಿ ಅಂದರೆ ತನ್ನ ಊರಲ್ಲಿ ವೆಂಕೋಬರಾವ್ ಎನ್ನುವ ಧರ್ಮಾತ್ಮನ ಊರ ಧನಿಕಾತ, ಅವನ ಸಹಾಯದಿಂದ ಓದಿ ನೆಲೆಗೆ ಬಂದವನು. ಈ ವೆಂಕೋಬರಾವ್ ಇದ್ದಾನಲ್ಲ, ಅವನು ಧರ್ಮ ಜಿಜ್ಞಾಸು ಹೌದು, ಧರ್ಮಾತ್ಮ ಹೌದು, ಅತ್ಯಂತ ಸಹೃದಯನೂ ಹೌದು. ಇವನ ಸಹವಾಸದಲ್ಲಿ ಬಾಲ್ಯದಿಂದಲೇ ಈ ಜಗನ್ನಾಥ ವೈಚಾರಿಕ ಚಿಂತನೆಗಳಿಗೆ ತೆರೆದುಕೊಂಡವನು. ತನ್ನ ಕುಟುಂಬದಲ್ಲಿ ಅತ್ಯಂತ ಸಂಕಟದ ದಿನಗಳನ್ನು ಕೂಡ ಅವನು ದಾಟಿ ಬರಬೇಕಾಗ್ತದೆ. ಅಂದರೆ ಆ ಕಾಲದಲ್ಲಿ ಅನಾಥವಾದ ಅವನ ತಂಗಿಯ ಸಂಸಾರ ಇರ್ತದೆ. ಅವನು ಅದರ ಆಸರೆಗೆ ನಿಲ್ಲಬೇಕಾಗ್ತದೆ. ಆ ಜಂಜಾಟದಲ್ಲಿ ಅವನು ಅವಿವಾಹಿತನಾಗಿ ಉಳಿದು ಹೋಗ್ತಾನೆ.
ಇದರ ನಡುವೆ ಆತ ತಾಯಿಯ ಅತಿಯಾದ ಸಾಂಪ್ರದಾಯಿಕತೆ, ತಂಗಿಯ ಅತಿಯಾದ ಸಹನೆ, ಇವೆರಡರ ನಡುವೆ ಬಳಲಿ ತನ್ನ ಸಮತೋಲನ ಕಾಪಾಡಿಕೊಳ್ಳುವುದರಲ್ಲಿ ಕೂಡ ಸಫಲ ಆಗ್ತಾನೆ. ಹಾಗೆಯೇ ಈತ ಮುಂಬೈಗೆ ಬರ್ತಾನೆ. ಬದುಕಿನ ದಾರಿ ಹಿಡಿದು ಮುಂಬೈಗೆ ಬರಲಿಕ್ಕೆ ಅವನ ಗೆಳೆಯ, ಅವನ ಸಹಪಾಠಿಯು ಆತ ಭಗವಾನ್ ದಾಸ್ ಅನ್ನುವವನ ಪ್ರಮುಖ ಪಾತ್ರ ಇದೆ. ಇಲ್ಲಿ ನಯನತಾರೆಯ ತಂದೆ ಭಾರತೀಯ, ತಾಯಿ ಫ್ರೆಂಚ್. ತಾಯಿ ಪ್ರಸಿದ್ಧ ಬ್ಯಾಲೆ ನರ್ತಕಿ ಕೂಡ ಆಗಿರ್ತಾಳೆ. ಅವಳು ತನ್ನ ಈ ಸಹಜ ಅಂತಾರಾಷ್ಟ್ರೀಯತೆಯನ್ನು ಸ್ವಯಂ ಪ್ರಸಿದ್ಧಿಗಾಗಿ ಬಳಸಿಕೊಳ್ಳುವ ಚಾಕಚಕ್ಯತೆ ಇರುವಂಥವಳು. ಭಾರತ ಅಂದರೆ ವಿದೇಶಗಳಲ್ಲಿ ಅಧ್ಯಾತ್ಮ ಅನ್ನುವ ಭ್ರಮೆಯನ್ನು ಬಿತ್ತಿ ತಮಗೆ ಕಂಡದ್ದೇ ಪೂರ್ಣ ಭಾರತದ ಅಧ್ಯಾತ್ಮ ಅನ್ನುವ ಹಾಗೆ ಬಿಂಬಿಸ್ತಾರಲ್ಲ, ಅಂತಹ ಅಗ್ಗದ ಪ್ರಚಾರ ಮತ್ತು ಹಣ ಗಿಟ್ಟಿಸುವ ಒಂದು ವರ್ಗದ ಪ್ರತಿನಿಧಿಯಾಗಿ ನಯನತಾರೆ ನಮಗೆ ಗೋಚರಿಸ್ತಾಳೆ. ಇಲ್ಲಿ ಈಕೆ ಭಾರತೀಯ ನೃತ್ಯ ಪ್ರಕಾರಗಳ ಶಾಸ್ತ್ರೀಯ ಅಭ್ಯಾಸ ಮಾಡಿರ್ತಾಳೆ. ಅವಳಿಗೆ ಅದು ತಾಂತ್ರಿಕವಾಗಿ ಕರಗತ ಕೂಡ ಆಗಿರ್ತದೆ. ಆದರೆ ಆ ಕಲಾವಂತಿಕೆ, ಅದರಲ್ಲಿರಬೇಕಾದ ಜೀವ ಚೈತನ್ಯ ಅವಳಿಗೆ ಒಲಿದಿರೋದಿಲ್ಲ. ಅವಳ ಒಳಗೆ ಅದು ಅವಳಿಗೆ ಅರ್ಥ ಆಗಿರ್ತದೆ. ಆದರೆ ಅವಳಿಗೆ ತನ್ನನ್ನು ಮೀರಿದ ಕಲಾವಿದರು ಇಲ್ಲ ಅನ್ನುವ ಹಾಗೆ ಹೆಸರು ಮಾಡಬೇಕು ಅನ್ನುವ ಅತ್ಯಂತ ಹಪಾಪಿಕೆ. ಅವಳು ತನಗಿರುವ ಈ ದೊಡ್ಡ ಪ್ರಭಾವಗಳಿದೆಯಲ್ಲ, ಆ ಪ್ರಭಾವವನ್ನು ಬಹಳ ನಾಜೂಕಾಗಿ ಅದನ್ನು ಹೇಗೆ ಜಾಹೀರಾತು ಮಾಡಿಕೊಳ್ಬೇಕು ಅನ್ನೋದನ್ನು ಬಲ್ಲವಳು. ಹಾಗೆಯೇ ಸ್ವಯಂ ಪ್ರಚಾರದ ಈ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ಕೂಡ ಅದು ಹೊರಗೆ ಹಾಗೆ ಕಾಣಬಾರದು. ಆ ಥರ ನೋಡಿಕೊಳ್ಳುವ ಜಾಣತನ ಕೂಡ ಅವಳಲ್ಲಿ ಇದೆ. ತನ್ನನ್ನು ಅನುಸರಿಸದ ತನ್ನ ಸಹ ಕಲಾವಿದರು, ಹಾಗೆ ತನ್ನ ಇಚ್ಛೆಗೆ ಮಣಿಯದ ಕಲಾವಿದರು, ಇವರ ಕುರಿತು ಅವಳಿಗೆ ಮತ್ಸರ ಇದೆ. ಅದೇ ಸಮಯದಲ್ಲಿ ಅವಳು ಅವರನ್ನು ಹಣಿಲಿಕ್ಕೆ ಬೇಕಾದ ಕುಟಿಲ ತಂತ್ರಗಳನ್ನು ಬಳಸ್ತಾಳೆ. ತನ್ನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪತ್ರಿಕೆಗಳ ಆಯಕಟ್ಟಿನ ಸ್ಥಾನಗಳಲ್ಲಿ ಇರುವವರ, ಕಲಾ ವಿಮರ್ಶಕರನ್ನು ಮತ್ತು ರಾಜಕೀಯ ಪ್ರಭಾವಿಗಳಿರ್ತಾರಲ್ಲ ಅಂಥವರನ್ನು ಎಲ್ಲಿ ಯಾವಾಗ ಹೇಗೆ ಬಳಸ್ಕೊಳ್ಬೇಕು, ಎಲ್ಲಿ ಯಾರನ್ನು ದೂರ ಇಡಬೇಕು, ಈ ಎಲ್ಲ ಬಗೆಯನ್ನು ಅವಳು ಕರಗತ ಮಾಡಿಕೊಂಡಂಥ ಒಂದು ಜಾಣ ವ್ಯಕ್ತಿತ್ವದ ಪ್ರತಿನಿಧಿಯಾಗಿ ನಮಗೆ ಕಾಣಿಸ್ತಾಳೆ. ಇದು ಜಾಣ ವ್ಯಕ್ತಿತ್ವ ಅಂದರೆ ಇಲ್ಲಿ ಒಂದು ವಿಡಂಬನೆ ಇದೆ, ನಾವು ಅದನ್ನು ಗಮನಿಸಬೇಕು. ಪ್ರತಿಭೆ ಪರಿಶ್ರಮಕ್ಕಿಂತ ಜಾಸ್ತಿಯೇ ಪ್ರಭಾವಳಿ ಇರುವ ಇಂತಹ ನಯನತಾರೆ ತನ್ನ ನೃತ್ಯ ಪ್ರದರ್ಶನ ಇದೆಯಲ್ಲ, ಅದನ್ನು ಮುಗಿಸಿ ಅವಳು ಮುಂಬೈಗೆ ಬಂದಿರ್ತಾಳೆ. ಅಂದರೆ ಅವಳ ಲೆಕ್ಕದಲ್ಲಿ ಅದು ಅವಳ ದಿಗ್ವಿಜಯ. ಈ ಸಮಯದಲ್ಲಿ ಸರ್ ಬೊಮ್ಮಾಂಜಿ ನೇತೃತ್ವದಲ್ಲಿ ಆರ್ಟ್ ಲವರ್ಸ್ ಅನ್ನುವ ಒಂದು ಪ್ರತಿಷ್ಠಿತ ಸಿರಿವಂತರ ಸಂಸ್ಥೆ ಅವಳಿಗಾಗಿ ನಗರದಲ್ಲಿ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ, ಸ್ಟಾರ್ ಹೋಟೆಲಲ್ಲಿ ಪ್ರೆಸ್ ಮೀಟ್ ಮತ್ತು ಅವಳ ನೃತ್ಯ ಪ್ರದರ್ಶನ, ಒಂದು ಉಪಹಾರ ಏರ್ಪಡಿಸಿರ್ತದೆ. ಇಲ್ಲಿ ಸಹಜವಾಗಿಯೇ ಕಾರ್ಯಕ್ರಮಕ್ಕೆ ಆಹ್ವಾನ ಈ ಲೋನ್ ವಾಯ್ಸ್ ಮತ್ತು ಸಿಟಿ ವಾಯ್ಸ್ ಪತ್ರಿಕೆ ಈ ಎರಡಕ್ಕೂ ಇರ್ತದೆ. ಕಾದಂಬರಿ ಈ ಹಿನ್ನೆಲೆಯಲ್ಲಿ ಆರಂಭ ಆಗ್ತದೆ. ಇದು ವ್ಯಕ್ತಿತ್ವಗಳ ಮೂಲಕ ನಡೆಯುವ ಕಥನ ಆಗಿರುವುದರಿಂದ ನಾನು ವ್ಯಕ್ತಿತ್ವಗಳನ್ನು ಪರಿಚಯಿಸ್ತಾ ಈ ಕಾದಂಬರಿಯನ್ನು ನಿಮ್ಮ ಮುಂದೆ ತೆರೆದಿಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸಿಟಿ ವಾಯ್ಸ್ ಪತ್ರಿಕೆ ಅನ್ನಲ್ಲ, ಆ ಪತ್ರಿಕೆ ಅಂದಂದಿನ ಸುದ್ದಿಗಳನ್ನು ಬಿಸಿ ಬಿಸಿಯಾಗಿ ತಲುಪಿಸುವ ಸಂಜೆ ಪತ್ರಿಕೆ. ನಗರದ ಎಲ್ಲರಿಗೆ ಅಂದಂದಿಗೆ ಅದು ಬೇಕು. ಆ ಪತ್ರಿಕೆಯಲ್ಲಿ ಕಲಾ ವಿಮರ್ಶೆಯನ್ನು ಬರೆಯುವ ಕೆಲಸ ಅನಂತಕೃಷ್ಣನದು. ಇನ್ನು ಲೋನ್ ವಾಯ್ಸ್, ಇದು ಹಳೆಯ ಕಾಲದಿಂದ ನಡೀತಾ ಇರುವ ಸಣ್ಣ ವಾರಪತ್ರಿಕೆ. ಇದಕ್ಕೆ ಓದುಗರ ಸಂಖ್ಯೆ ಕಡಿಮೆ, ಆದರೆ ನಿರಂತರ ಓದುವವರು ನಗರದ ಮೂಲೆ ಮೂಲೆಯಲ್ಲಿ ಪಳೆಯುಳಿಕೆಗಳ ಹಾಗೆ ಇದ್ದಾರೆ. ಈ ಪತ್ರಿಕೆಗಳ ಹೆಸರುಗಳಲ್ಲೇ ಇರುವ ಒಂದು ಧ್ವನಿಯನ್ನು ನಾವು ಗಮನಿಸಬೇಕು. ಸಿಟಿ ವಾಯ್ಸ್ ಅನಂತಕೃಷ್ಣ ನಯನತಾರೆಯ ಪ್ರಭಾವಳಿಗೆ ಮರುಳಾಗಿ ಅವಳ ಕರೆಗೆ ಕಾಯುವ ಕಲಾವಿದರ, ಕಲಾಪ್ರೇಮಿಗಳ, ಕಲಾ ವಿಮರ್ಶಕರ ಸಾಲಿಗೆ ಸೇರುವ ವ್ಯಕ್ತಿತ್ವದವನು. ಇನ್ನು ಲೋನ್ ವಾಯ್ಸ್ ಪತ್ರಿಕೆಯ ಜಗನ್ನಾಥ ರಾಯ್ ಇದ್ದಾನಲ್ಲ, ಆತ ಯಾವ ಪ್ರಭಾವಳಿಗೆ ಬಲಿಯಾಗದೆ ಅಂತಹ ಪ್ರಭಾವಳಿಯ ಕರೆಯನ್ನು ಉದಾಸೀನವಾಗಿ ನೋಡುವ, ಅದರ ಒಳಗಿರುವ ಪೊಳ್ಳುತನವನ್ನು ಗುರುತಿಸುವ, ಅದನ್ನು ಬಗೆದು ವಿಮರ್ಶಿಸುವ ನಿರ್ಲಿಪ್ತ ನಡೆಯವನು. ಲೋನ್ ವಾಯ್ಸ್ ಪತ್ರಿಕೆಗೆ ಜಗನ್ನಾಥ ರಾಯ ಬಂದ ಹೊಸತರಲ್ಲಿ ಒಂದು ಘಟನೆ ನಡೀತದೆ. ಅಂದರೆ ಆ ಪತ್ರಿಕೆಯ ಹಿರಿಯನಾಗಿದ್ದ ಪ್ರಿಯೋಳ್ಕರ
ಜಗನ್ನಾಥರಾಯನ ಲೇಖನವನ್ನು ಓದಿ ನಿನಗೆ ಅನುಭವ ಸಾಲದು ಅಂತ ಒಂದು ಕಮೆಂಟ್ ಕೊಡ್ತಾನೆ. ಆಗ ಜಗನ್ನಾಥರಾಯ ತನ್ನ ಲೇಖನವನ್ನೇ ಹಿಂತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಹೊತ್ತಿಗೆ ಪ್ರಿಯೋಳ್ಕರ ಹೇಳುವ ಒಂದು ಮಾತಿದೆ, ಬಹುಮುಖ್ಯವಾದದ್ದು. ನನ್ನ ದನಿ ಈಗ ಮುದಿಯಾಯಿತು. 100 ಸ್ವತಂತ್ರ ದನಿಗಳು ಯಾವ ದೇಶದಲ್ಲಿ ವಿಚಾರಪೂರ್ವಕವಾಗಿ ಹರಿಯತೊಡಗುತ್ತದೋ ಅಂತಹ ದೇಶ ದೊಡ್ಡದಾದೀತು. ಲೋಕವೆಲ್ಲ ವಿಠೋಬ ರುಕ್ಮಾಯಿ ಭಜನೆ ಮಾಡಲಿ ಅನ್ನುವವ ನಾನಲ್ಲ ಅನ್ನುತ್ತಾ ಆ ಲೇಖನವನ್ನು ಅವನು ಪ್ರಕಟ ಮಾಡ್ತಾನೆ. ಇಲ್ಲಿ ಈ ಮಾತು ಕೃತಿಕಾರರ ತಾತ್ವಿಕತೆಯೂ ಹೌದು, ಕೃತಿಯ ತಾತ್ವಿಕತೆಯೂ ಹೌದು ಅನ್ನೋದನ್ನು ನಾವು ಗಮನಿಸಲೇಬೇಕು. ಇಂತಹ ಗರಡಿಯಲ್ಲಿ ಚಿಂತನೆ ರೂಪಿಸಿಕೊಂಡವ ಜಗನ್ನಾಥರಾಯ. ಅನಂತಕೃಷ್ಣನಿಗೆ ಈ ಜಗನ್ನಾಥರಾಯ ಹಳೆ ಪಳೆಯೊಳಿಕೆಯ ಹಾಗೆ ಗೋಚರಿಸ್ತಾನೆ. ಆದರೆ ಅವನ ಬಗ್ಗೆ, ಅವನ ಗ್ರಹಿಕೆಯ ಬಗ್ಗೆ ಅಪಾರವಾದ ನಂಬಿಕೆ ಆತನಿಗೆ ಇದೆ. ತನ್ನ ಅಸ್ಪಷ್ಟತೆಗಳನ್ನು ಅವನ ಬಳಿ ಚರ್ಚೆ ಮಾಡಿ ಅದನ್ನು ಸ್ಪಷ್ಟಪಡಿಸಿಕೊಳ್ತಾ ತನ್ನ ತೂಕ ಹೆಚ್ಚಿಸಿಕೊಳ್ಳುವ ಜಾಣತನ ಈ ಅನಂತಕೃಷ್ಣನಿಗೆ ಇದೆ. ಇಲ್ಲಿ ಜಗನ್ನಾಥರಾಯನ ವ್ಯಕ್ತಿತ್ವ ಚಿತ್ರಣ ಮಾಡುತ್ತಾ ಕಾರಂತರು ಬಳಸುವ ಒಂದು ನುಡಿಸಾಲು ಬಹಳ ಚಂದ ಇದೆ. ಮಡಿ ಮುದುಕಿಯರಂತೆ ಮಂತ್ರಗಳನ್ನು ಉದುರಿಸುವಂತೆ ಮಾತಾಡುವ ಜಗನ್ನಾಥರಾಯ ಅಂತ ಅವರು ಒಂದು ವಿವರ ಕೊಡ್ತಾರೆ. ಅಂದರೆ ಅದನ್ನು ಹೇಗೆ ತಗೊಳ್ಬೋದು ಅಂದರೆ, ಮಡಿ ಮುದುಕಿಯರ ಮಾತು, ಮಂತ್ರಗಳಂತಿರುವ ಮಾತು, ಅದರಲ್ಲೊಂದು ನಿಗೂಢ ಅರ್ಥ ಇದೆ. ಅದನ್ನು ಗ್ರಹಿಸುವವರಿಗೆ ಗ್ರಹಿಸ್ತಾನೆ, ಇಲ್ಲದಿದ್ದರೆ ಅರ್ಥ ಆಗದವನು ಏನೋ ಇವನು ಹಲುಕ್ತಾ ಇದ್ದಾನೆ ಅಂತ ಅಂದುಕೊಳ್ತಾರೆ. ಆ ರೀತಿಯ ಒಂದು ನುಡಿಗಟ್ಟನ್ನು ಕಾರಂತರಲ್ಲಿ ಬಳಸ್ತಾರೆ. ಇಂತಹ ಬಹಳ ಅಪೂರ್ವ ಸಾಲುಗಳು ಈ ಕೃತಿಯಲ್ಲಿ ಅಲ್ಲಲ್ಲಿ ಇದ್ದಾವೆ. ಪ್ರೊಫೆಸರ್ ಜಯಂತನಿಗೆ ಅನಂತಕೃಷ್ಣನಂತ ಪತ್ರಕರ್ತರು, ಅಂದರೆ ಇಲ್ಲಿ ಪ್ರೊಫೆಸರ್ ಜಯಂತ, ನಾನು ಮೊದಲೇ ಆರಂಭದಲ್ಲಿ ಹೇಳಿದ್ನಲ್ಲ ಆತ, ಅಂತಹ ವಿಮರ್ಶಕ ಮಹಾಶಯರಿಗೆ ಅನಂತಕೃಷ್ಣನಂತ ಪತ್ರಕರ್ತ ವಿಮರ್ಶಕರು ಅಂದರೆ ತಾತ್ಸಾರ. ಈ ಅನಂತಕೃಷ್ಣನಿಗೆ ಜಯಂತನೆದುರು ತನಗೆ ಅಲ್ಲಿ ಸೇರಿರುವ ಪ್ರತಿಷ್ಠಿತರು ಬಹಳ ಗೌರವ ಕೊಡ್ತಾರೆ ಅಂತ ತೋರಿಸಿಕೊಳ್ಳುವ ಚಾಳಿ. ಜಯಂತ ಎಷ್ಟು ವಿಚಾರವಾದಿಯೋ ಆತ ಅಷ್ಟೇ ಬೌದ್ಧಿಕ ದುಷ್ಟತನ ಇರುವವನು. ಈ ಕಾದಂಬರಿಯಲ್ಲಿ ಕಾರಂತರು ಗಂಡಿನ ಬೌದ್ಧಿಕತೆಯನ್ನು ಬಹು ಆಯಾಮದಿಂದ ಚಿತ್ರಿಸಿದ್ದಾರೆ. ಆದರೆ ಸ್ತ್ರೀ ಪಾತ್ರವನ್ನು ಅಷ್ಟಷ್ಟಕ್ಕೆ ಬಿಟ್ರಾ ಅನ್ನುವ ಸಂದೇಹ ನಮಗೆ ಮೇಲ್ನೋಟಕ್ಕೆ ಬಂದೇ ಬರ್ತದೆ. ಆದರೆ ಇಲ್ಲಿ ಸ್ತ್ರೀ ನೆಲೆಯನ್ನು ಅವರು ಚಿತ್ರಿಸಿದ್ದಕ್ಕಿಂತ ಹೆಚ್ಚಾಗಿ ಕಾಣಿಸಿದ ಸೂಕ್ಷ್ಮವನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಲ್ಲದಿದ್ದರೆ ಕಾಂತಿಬೆನ್ ಮತ್ತು ಶಾಲಿನಿ ಅಂತ ಬಹುಮುಖ ಪಾತ್ರ ಇದೆಯಲ್ಲ, ಆ ಪಾತ್ರಗಳಿಗೆ ನಾವು ಅನ್ಯಾಯ ಮಾಡಿದ ಹಾಗೆ ಆದಿತ್ತು. ಈ ಪ್ರಖರ ವಿಚಾರವಾದಿಯಾಗಿ ಗುರುತಿಸಲ್ಪಟ್ಟಿದ್ದಾನಲ್ಲ ಪ್ರೊಫೆಸರ್ ಜಯಂತ, ಆತ ವಿದ್ಯಾರ್ಥಿ ಗುಂಪಿನಲ್ಲಿ ಬಹಳ ಗೌರವಿಸಲ್ಪಡುವವನು, ಬಹಳ ಮನ್ನಣೆ ಇದೆ. ಅದೇ ರೀತಿಯ ಮನ್ನಣೆ ತನಗೆ ಹೊರ ಜಗತ್ತಿನಲ್ಲಿ ಯಾವುದೇ ಕೊರತೆ ಇಲ್ಲದೆ ನಿರ್ವಿವಾದವಾಗಿ ಸಿಗಬೇಕು ಅನ್ನುವ ಅತ್ಯಂತ ಮಹತ್ವಾಕಾಂಕ್ಷೆ ಇರುವವನು. ಅದು ಸಾಧ್ಯವಾಗದೆ ಹೋದಾಗ, ಅಲ್ಲಿ ವಿರೋಧ ಬಂದಾಗ ಆತ ಬಹಳ ಉದ್ವಿಗ್ನ ಆಗಿಬಿಡ್ತಾನೆ. ಒಂದು ಥರ ವಿಕ್ಷಿಪ್ತ ಸ್ವಭಾವ ಅವನದ್ದು. ಇಂತಹ ಜಯಂತ ತನ್ನ ವಿದ್ಯಾರ್ಥಿನಿ, ಈ ವಿದ್ಯಾರ್ಥಿನಿ ಶಾಲಿನಿ, ಅವಳು ಅವನ ಬಹಳ ಫ್ಯಾನ್ ಆಗಿರ್ತಾಳೆ. ಅವಳ ಜೊತೆ ಅವನು ಪ್ರೇಮ ವಿವಾಹ ಆಗ್ತಾನೆ. ಆದರೆ ಕ್ರಮೇಣವಾಗಿ ಅವರದ್ದು ವಿಷಮ ದಾಂಪತ್ಯ ಆಗಿಬಿಡ್ತದೆ. ವಿದ್ಯಾರ್ಥಿನಿಗಿದ್ದ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯದ ಗೌರವ ಹೆಂಡತಿಗೆ ಇಲ್ಲ ಅನ್ನುವ ಒಂದು ಸೂಕ್ಷ್ಮವನ್ನು ಇಲ್ಲಿ ಕಾರಂತರು ತೋರಿಸಿದ್ದಾರೆ. ಅಂದರೆ ಸಾಮಾಜಿಕ ವ್ಯವಸ್ಥೆ ಹೇಗಿದೆ, ಈ ಪ್ರಬುದ್ಧರು ಅಂತ ಅಂದುಕೊಂಡವರು ಕೂಡ ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನು ಇಲ್ಲಿ ವಿಡಂಬನೆಯಾಗಿ ಚಿತ್ರಿಸಿದ್ದಾರೆ. ನಾವು ಇವತ್ತು ಕೂಡ ಅದನ್ನು ಕಾಣಬಹುದು. ಜಯಂತ ಶಾಲಿನಿಯ ಮೇಲೆ ದೈಹಿಕ ಹಲ್ಲೆಯನ್ನು ಕೂಡ ನಡೆಸ್ತಾನೆ. ಹಾಗೆ ಇಲ್ಲಿ ಬರುವ ಒಂದು ವ್ಯಂಗ್ಯ ದುರಂತ ಇದೆ, ದುಃಖಕರ. ಜಯಂತ ತನ್ನ ಅಭಿಮಾನಿ ಈ ಹಳೆ ವಿದ್ಯಾರ್ಥಿ ದೀನನಾಥ ಇದ್ದಾನಲ್ಲ, ಅವನ ಒತ್ತಾಸೆಯಿಂದ ಸಂಘಟಿಸಿದ್ದ ದಂಡಪಾಣಿ ಅನ್ನುವ ವಿಚಾರ ವೇದಿಕೆಯಲ್ಲಿ ಗಂಭೀರವಾದ ವಿಚಾರ ಮಂಡನೆ ಮಾಡ್ತಾ ಇರುವಾಗಲೇ ಅವನ ಹೆಂಡತಿ ಶಾಲಿನಿ ಮನೆಯಲ್ಲಿ ಬೆಂಕಿ ಹಚ್ಚಿಕೊಳ್ತಾಳೆ. ಅವಳು ಅತ್ಯಂತ ಬೀಭತ್ಸ ರೀತಿಯಲ್ಲಿ ಸುಟ್ಟುಕೊಂಡು ಆಸ್ಪತ್ರೆಯಲ್ಲಿ ನರಳಿ ಸಾಯ್ತಾಳೆ.
ಹಾಗೆ ಸುಟ್ಟುಕೊಳ್ಳುವ ಮೊದಲು ಅವನಿಗೆ ಅವಳು ಪತ್ರವನ್ನು ಬರೆದಿಡ್ತಾಳೆ. ಆ ಮೂಲಕ ಜಯಂತನ ವ್ಯಕ್ತಿತ್ವದ ಪೊಳ್ಳುತನವನ್ನು ಅವನ ಜೀವನ ಪರ್ಯಂತ ಚುಚ್ಚುವುದರಲ್ಲಿ ಅವಳು ಸಫಲಳಾಗ್ತಾಳೆ. ಆತ್ಮಹತ್ಯೆ ಪರಿಹಾರ ಅಲ್ಲ. ಈ ಅರಿವು ಇದ್ದಾಗ ಕೂಡ ಶಾಲಿನಿಯ ಘೋರ ಆತ್ಮಹತ್ಯೆಯಲ್ಲಿ ಅವಳ ಪ್ರತಿರೋಧದ ಗರ್ವ ಇದೆ ಅಂತಲೇ ನಾವು ಹೇಳಬೇಕಾಗ್ತದೆ. ಇನ್ನೊಂದು ಪಾತ್ರ ಕಾಂತಿಬೆನ್. ಚಂದುಲಾಲ್ ಶಾನ ಎರಡನೆಯ ಪತ್ನಿ ಇವಳು. ಅವಳೊಂಥರ ಬಿರ್ಸಾತಿಕೆ. ಅವಳ ಬಿರ್ಸಾತಿಕೆಗೆ, ಅವಳ ಧೈರ್ಯಕ್ಕೆ ಅಲ್ಲಿ ಒಂದು ಸ್ಪಷ್ಟವಾದ ಕಾರಣ ಇದೆ. ಈ ಚಂದುಲಾಲ್ ಇದ್ದಾನಲ್ಲ, ಅವನು ಮಧ್ಯ ವಯಸ್ಸಿನಲ್ಲಿ ಅವನ ಮೊದಲ ಹೆಂಡತಿ ಸತ್ತ ಕೆಲವು ಸಮಯದಲ್ಲಿ ಯುವತಿ ಕಾಂತಿಬೆನ್ನನ್ನು ಮದುವೆ ಆಗ್ತಾನೆ. ಅವಳೊಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದವಳು. ಈ ಮದುವೆ ಕಾಲಕ್ಕೆ ಈ ಚಂದುಲಾಲ್ ಶಾನಿಗೆ ಮದುವೆ ಆದ ಗಂಡು ಮಕ್ಕಳಿರ್ತಾರೆ, ಮೊಮ್ಮಕ್ಕಳು ಕೂಡ ಇರ್ತಾರೆ. ಅದರ ನಡುವೆ ಈತನಿಗೆ ಹೊರಗಿನ ಒಂದು ಸಂಬಂಧ ಇದ್ದಿರ್ತದೆ. ಆ ಸಂಬಂಧದಲ್ಲಿ ಆಕೆಯ ಬಲವಂತಕ್ಕೆ ಬಿದ್ದು ಆತ ಸಂತಾನಹರಣ ಶಸ್ತ್ರಕ್ರಿಯೆಯನ್ನು ಕೂಡ ಮಾಡಿಸ್ಕೊಂಡಿರ್ತಾನೆ. ಆದರೆ ಇದನ್ನು ಅವನು ಕಾಂತಿಬೆನ್ನಿಂದ ಮುಚ್ಚಿಟ್ಟಿರ್ತಾನೆ. ಈಗ ತನ್ನ ದೌರ್ಬಲ್ಯ ಇದೆಯಲ್ಲ, ಅದನ್ನು ಮರೆಮಾಚಲಿಕ್ಕೆ ಅವನು ಅತಿಯಾದ ಅಧ್ಯಾತ್ಮ ಚಿಂತಕನ ಸೋಗು ಹಾಕ್ತಾ, ಉಪನ್ಯಾಸಕನ ಫೋರ್ಸ್ ಕೊಡ್ತಾ ಮಾತಾಡ್ತಾ ಇರ್ತಾನೆ. ಬೇರೆ ಬೇರೆ ಕಡೆಯ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಧಾರ್ಮಿಕ ಪ್ರವಚನವನ್ನು ಕೊಡ್ತಾನೆ. ಆದರೆ ಈ ಕಾಂತಿಬೆನ್ ಆತನ ಮಾತಲ್ಲಿರುವ ಪೊಳ್ಳುತನವನ್ನು ತಮಾಷೆಯಾಗಿ ಹಾಸ್ಯವಾಗಿ ಮಾತಾಡ್ತಾ ಅದನ್ನು ಟುಸ್ಕೊಳಿಸ್ತಾಳೆ. ಆದರೆ ಶಾ ಎಂಥವನಂದರೆ ಅವನು ಇವಳ ಬಗ್ಗೆ ಸಣ್ಣ ಪ್ರಾಯದ ಸಾಧಾರಣ ಬುದ್ಧಿಯ ಹೆಂಗಸು ಏನೋ ತಮಾಷೆ ಮಾಡ್ತಾಳೆ ಅಂತ ಬಹಳ ಸಸಾರವಾಗಿ ಅದನ್ನು ತೇಲಿಸಿಬಿಡ್ತಾ ಇರ್ತಾನೆ. ಅಂದರೆ ಜಾಣ ಕುರುಡು ಜಾಣ ಕಿವುಡು ಅನ್ನುತ್ತೇವಲ್ಲ ನಾವು, ಆ ರೀತಿಯ ಒಂದು ಬುದ್ಧಿವಂತಿಕೆಯನ್ನು ಅವನು ಅಲ್ಲಿ ತೋರಿಸ್ತಾ ಇರ್ತಾನೆ. ಆದರೆ ಮುಂದೆ ಒಂದು ಸಂದರ್ಭ ಬರ್ತದೆ. ಈ ಚಂದುಲಾಲ್ನ ಭೇಟಿಗೆ ಬರ್ತಾ ಇರ್ತಾನೆ ಅನಂತಕೃಷ್ಣ. ಅವನಿಗೂ ಕಾಂತಿಬೆನ್ನಿಗೂ ಸಂಬಂಧ ಏರ್ಪಡ್ತದೆ. ಕಾಂತಿಬೆನ್ನು ಗರ್ಭಿಣಿ ಆಗ್ತಾಳೆ. ಈಗ ಚಂದುಲಾಲ್ ಶಾ ಅವಳನ್ನು ಪ್ರಶ್ನೆ ಮಾಡ್ತಾನೆ. ಆಗ ಅವಳು ಒಂದು ಗಟ್ಟಿಯಾದ ಅವಳ ಒಂದು ಮಾತಿದೆ ಅಲ್ಲಿ. ಅವಳು ನಿರ್ಬಿಡೆಯಿಂದ ಹೇಳ್ತಾಳೆ, ಹೀಗಾಗಲು ನೀವೇ ಕಾರಣ, ನನಗೆ ಮಗು ಬೇಕು. ದಿಟ್ಟವಾಗಿ ಅವಳು ಪ್ರತಿಕ್ರಿಯೆ ಕೊಡ್ತಾಳೆ. ಚಂದುಲಾಲ್ ಶಾ ಮೌನ ಆಗ್ತಾನೆ. ಈ ಥರ ಈ ಒಂಟಿದನಿ ಅನ್ನುವುದು ಬೇರೆ ಬೇರೆ ಆಯಾಮದಲ್ಲಿ ನಮಗೆ ಇಲ್ಲಿ ಗೋಚರಿಸ್ತದೆ. ಇಲ್ಲಿ ಲೇಖಕರು ತಮ್ಮ ಮಾತಿನಲ್ಲಿಯೇ ಜಗತ್ತಿನ ಬಹುತೆರನ ಗದ್ದಲದಲ್ಲಿ ಒಂಟಿದನಿ ಮೆಲುದನಿಯಾಗಿದ್ದರೂ ಅದನ್ನು ತಾವು ಕೇಳಬೇಕು ಅನ್ನುವ ಹಂಬಲ ಜನರ ಮನಸ್ಸಿಗೆ ಬರಬೇಕು ಅಂತ ಹೇಳ್ತಾರೆ. ಅಂದರೆ ಆ ಒಂಟಿಯಾದ ಮೆಲುದನಿದೆಯಲ್ಲ, ಆ ಮೆಲುದನಿಗೆ ಜನ ಕಿವಿ ಕೊಟ್ಟು ಆಲಿಸುವಂತಹ ಅಂತಸತ್ವ ಇರಬೇಕು ಅನ್ನುವ ಸೂಚನೆ ಇಲ್ಲಿ ಇದೆ. ಪರಿಣಾಮದಲ್ಲಿ ಅದು ಧನಾತ್ಮಕವೂ ಆಗಬಹುದು, ಕೆಲವೊಮ್ಮೆ ಋಣಾತ್ಮಕವೂ ಆಗಬಹುದು. ಈ ಎರಡೂ ಸಾಧ್ಯತೆಗಳು ಇದರಲ್ಲಿ ಇದ್ದಾವೆ. ಒಟ್ಟಾರೆಯಾಗಿ ಈ ಕಾದಂಬರಿಯ ಆಳ ಅಗಲವನ್ನು ಅರಿಯಬೇಕು ಅಂದರೆ ಒಂಟಿದನಿ ಕಾದಂಬರಿಯನ್ನು ಓದಲೇಬೇಕು, ಓದಿ ಅದನ್ನು ಅರಿಯಬೇಕು. ವಂದನೆಗಳು.